ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇಷರಾಶಿಯವರಿಗೆ ಏಪ್ರಿಲ್ 1, 2, 3, 4, 5, 6 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಎ ಅಕ್ಷರದ ವ್ಯಕ್ತಿಯಿಂದ ಇದೇ ನಡೆಯುತ್ತದೆ. ನಿಮ್ಮ ಮನೆ ಮತ್ತು ಮನಸ್ಸುಗಳಲ್ಲಿ ಅತಿ ದೊಡ್ಡದಾದ ಬದಲಾವಣೆ ಸಂಭವಿಸುವಂತಹ ಸಾಧ್ಯತೆ ಇದೆ. ನೀವು ಕನಸಲ್ಲೂ ಕಾಣದಷ್ಟು, ಊಹೆಗೂ ನಿಲುಕದಷ್ಟು ಅದೃಷ್ಟವನ್ನು ಬರಮಾಡಿಕೊಳ್ತಿದ್ದೀರಾ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಸುಲಭವಾಗಿ ಕಂಡುಕೊಳ್ತೀರಾ. ಎಲ್ಲ ರೀತಿಯ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ. ನೀವು ಸೌಭಾಗ್ಯವಂತರಾಗಿ ಜೀವನದ ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ಲಾಭವನ್ನು ಗಳಿಸಿಕೊಳ್ಳುವಂತಹ ವಿಶೇಷವಾದ ಸಮಯ ಈಗ ಪ್ರಾರಂಭವಾಗ್ತಾ ಇದೆ. ಹಾಗಾದರೆ ಮೇಷರಾಶಿಯವರ ಜೀವನದಲ್ಲಿ ಯಾವೆಲ್ಲ ಘಟನೆಗಳು ನಡೆಯುತ್ತದೆ, ಯಾವ ರೀತಿ ನಿಮ್ಮ ಬಾಳು ಬದುಕಲಾಗುತ್ತದೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಖಂಡಿತವಾಗಿಯೂ ನಿಜಕ್ಕೂ ಈ ಅದ್ಭುತವಾಗಿರುವಂತಹ ಬದಲಾವಣೆ ನಿಮ್ಮ ಜೀವನದ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತದೆ. ಇಂದಿನಿಂದ ನಿಮ್ಮ ಅದೃಷ್ಟವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಈ ತಿಂಗಳು ಮೇಷರಾಶಿಯವರಿಗೆ ಅದ್ಭುತವಾದ ಸಮಯವಾಗಿದೆ. ಕಷ್ಟಗಳಿಂದ ಪರಿಹಾರ ಸಿಗುತ್ತದೆ. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ನಿಮ್ಮ ಕಷ್ಟಗಳು, ಕೆಲಸಗಳನ್ನು, ಅದೃಷ್ಟವನ್ನು ಯಾರೂ ಕೂಡ ತಡೆಯುವುದಕ್ಕೆ ಸಾಧ್ಯವಿಲ್ಲ. ಕಷ್ಟಗಳಿಂದ ಸಂಪೂರ್ಣವಾಗಿ ವಿಶೇಷವಾದ ಪರಿಹಾರ ನಿಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತದೆ. ಈ ಸಮಯ ಅಂದರೆ ಏಪ್ರಿಲ್ 1ರಿಂದ 6ನೇ ತಾರೀಕಿನವರೆಗಿನ ಒಂದು ವಿಶೇಷವಾದ ಬದಲಾವಣೆಗಳು ನೇರವಾಗಿ ಗ್ರಹಗಳ ವಿಶೇಷವಾದ ಸ್ಥಾನಮಾನಗಳ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಅದರಿಂದ ದೊಡ್ಡ ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ಕೇಳ್ತೀರಾ. ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ತೆರೆಯುವಂತಹ ಸಂದರ್ಭ, ನಿಮ್ಮ ಜೀವನ ಬದಲಾಯಿಸುವಂತಹ ರಹಸ್ಯಗಳು ಕೂಡ ಇದರಲ್ಲಿ ಅಡಗಿದೆ. ಈ ತಿಂಗಳು ನಿಮಗೆ ಸಂಭವಿಸುವಂತಹ ಒಳ್ಳೆಯ ಘಟನೆಗಳು ಮತ್ತು ನೀವು ಮಾಡಬೇಕಾದ ಪರಿಹಾರಗಳು ಮತ್ತು ಸುರಕ್ಷಿತವಾಗಿ ತಿಳಿದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಕೊನೆವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆ ಕೂಡ ವಿಶೇಷವಾದ ಪರಿಹಾರದ ಮೂಲಕ ಉತ್ತರವನ್ನು ಕಂಡುಕೊಳ್ಳಬಹುದು. ಈ ಸಮಯದಲ್ಲಿ ಭಕ್ತಿಯಿಂದ ಓಂ ದುಂ ದುರ್ಗಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ದುರ್ಗಾದೇವಿಯ ಆಶೀರ್ವಾದ ನಿಮ್ಮ ಜೀವನವನ್ನು ಸಂಪೂರ್ಣವಾದ ರಕ್ಷಣೆಯಿಂದ ವಿಶೇಷವಾದ ಒಂದು ಸಂದರ್ಭಕ್ಕೆ ಕರೆದುಕೊಂಡು ಹೋಗುವಂತಹ ಶಕ್ತಿಯನ್ನು ಹೊಂದಿರುತ್ತದೆ. ಪ್ರತಿ ಮಂಗಳವಾರ, ಶುಕ್ರವಾರ ದುರ್ಗಾ ಮಾತೆಗೆ ಪೂಜೆಯನ್ನು ಸಲ್ಲಿಸೋದು, ಓಂ ದುಂ ದುರ್ಗಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸೋದು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ಸಕಾರಾತ್ಮಕವಾದ ಪರಿಣಾಮವನ್ನು ಬೀರುತ್ತದೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಖಂಡಿತವಾಗಿ ನಡೆಯುತ್ತದೆ. ಎ ಅಕ್ಷರದಿಂದ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಇವರು ಬಂದ ನಂತರ ನೀವು ಬೆಂಕಿಯ ಸಹಕಾರವಿಲ್ಲದೆ ಎಲ್ಲ ರೀತಿಯ ಅಡುಗೆಗಳನ್ನು ಯಾವ ರೀತಿ ಮಾಡಿಕೊಳ್ಬಹುದು, ಅದೇ ರೀತಿ ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನೆಲ್ಲ ದೂರ ಮಾಡಿ ನೆಮ್ಮದಿ ಒಂದು ವಿಶೇಷವಾದ ಸಿಹಿ ತಿನಿಸನ್ನು ತಿನ್ನುವಂತಹ ಸಂದರ್ಭವಾಗಿರುತ್ತೆ. ಶಕ್ತಿಶಾಲಿಯಾಗಿರುವಂತಹ ಈ ಸಮಯವನ್ನು ಅರ್ಥ ಮಾಡಿಕೊಳ್ಳೋದು ಎಲ್ಲರಿಗೂ ಕೂಡ ಸಾಧ್ಯವಿಲ್ಲ. ನೀವು ಹೊರಗೆ ಶಾಂತವಾಗಿ ಕಾಣಿಸಿಕೊಳ್ತೀರಾ. ಹೊರಗೆ ಒಂದು ಬಿರುಗಾಳಿ ಅಡಗಿರುತ್ತದೆ. ನಿಮ್ಮ ಶಾಂತತೆ ಹಿಂದೆ ಅಂತ್ಯವಿಲ್ಲದ ಆತ್ಮಾವಲೋಕನ ಇರುತ್ತದೆ. ಈ ದ್ವಂದ್ವ ಸ್ವಭಾವವೇ ನಿಮ್ಮನ್ನ ಅನ್ಯರನ್ನಾಗಿಸ್ತಾ ಇದೆ. ನಿಮ್ಮನ್ನ ಅರ್ಥ ಮಾಡಿಕೊಳ್ಳಲು ಯಾರ ಕೈಲೂ ಕೂಡ ಸಾಧ್ಯವಾಗ್ತಾ ಇಲ್ಲ. ನಿಮ್ಮ ಹೃದಯವನ್ನು ಆಳವಾಗಿ ನೋಡಬೇಕು. ಬಾಲ್ಯದಿಂದಲೂ ನಿಮ್ಮ ಜೀವನ ಬಹಳಷ್ಟು ಕಷ್ಟಗಳಿಂದ ಕೂಡಿರುವಂತಹ ಸಮಯ. ಆದರೂ ಕೂಡ ನೀವು ಎಲ್ಲವನ್ನ ನಿರ್ವಹಿಸಿ ಇಷ್ಟು ದೊಡ್ಡ ಮಟ್ಟದ ಸ್ಥಾನಕ್ಕೆ ತಲುಪ್ತಾ ಇದ್ದೀರಾ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಗುರಿ ಹಂತದ್ದಾಗಿರುತ್ತೆ. ನಿಮ್ಮ ಒಳ್ಳೆಯತನ ಮತ್ತು ದೇವರು ನೀಡಿದ ಪ್ರತಿಫಲ, ನಿಮ್ಮ ಸ್ನೇಹಿತರು ಮತ್ತು ಪರಿಚಯದವರ ಮೂಲಕ ಅನಿರೀಕ್ಷಿತವಾದ ಪರಿಚಯಗಳು, ಪ್ರಯೋಜನಗಳು ಬರುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಎ ಅಕ್ಷರದ ವ್ಯಕ್ತಿ ನಿಮ್ಮ ಮನೆ ಮತ್ತು ಬಾಳನ್ನ ಬೆಳಕು ಮಾಡುವಂತಹ ಸಂದರ್ಭ ಈಗ ಶುರುವಾಗ್ತಾ ಇದೆ. ಗ್ರಹಗಳ ವಿಶೇಷವಾದ ಪರಿಣಾಮ ನಿಮ್ಮ ಜೀವನದ ಮೇಲೆ, ಎಲ್ಲ ಸಂಬಂಧಗಳ ಮೇಲೂ ಕೂಡ ವಿಶೇಷವಾಗಿ ಶಕ್ತಿಯನ್ನು ತಂದುತ್ತದೆ. ಇದನ್ನು ಎಂದೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ಪ್ರೀತಿಯಿಂದ ಮತ್ತು ಸೌಮ್ಯವಾಗಿರಬೇಕು. ಮತ್ತು ಹೇಗೆ ಮತ್ತು ಯಾವ ಪರಿಚಯವಾದರೂ ಸರಿ ಎಲ್ಲಿಗೆ ಕರೆದೊಯ್ಯುತ್ತದೆ ಯಾರು ಊಹಿಸಲು ಕೂಡ ಸಾಧ್ಯವಾಗುವುದಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಎಲ್ಲಿಯವರೆಗೂ ಕೂಡ ಕಂಡ ಕನಸುಗಳನ್ನು, ಯಶಸ್ಸುಗಳನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯವಾಗದೇ ಇರುವಂತಹ ರೀತಿ ಒಬ್ಬ ವಿಶೇಷವಾದ ಎ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನದ ಆರಂಭವಾಗಬಹುದು. ನಿಮ್ಮ ಜೀವನದ ನಿಜವಾದ ಜೀವನ ಇವಾಗ ಪ್ರಾರಂಭವಾಗುತ್ತೆ. ಇದು ಕೇವಲ ಒಂದು ಸಣ್ಣ ವಿರಾಮವಾಗಿರಬಹುದು. ಇಲ್ಲಿಯವರೆಗೆ ನೀವು ಬಹಳಷ್ಟು ಆಸೆ, ಕನಸುಗಳನ್ನು ಕಟ್ಟಿಕೊಂಡಿರಬಹುದು. ಎಲ್ಲವನ್ನ ನಿರ್ವಹಿಸೋಕೆ ಸಾಧ್ಯವಾದಷ್ಟು ಬಲವನ್ನು ಕೂಡ ಪ್ರಯೋಗ ಮಾಡಿರಬಹುದು. ಅದೇ ರೀತಿ ಜೀವನವು ನಿಮ್ಮನ್ನ ಕಷ್ಟಗಳ ಕುಲುಮೆಯಲ್ಲಿ ಸುಟ್ಟು ಅನುಭವಗಳಿಂದ ನಿಮ್ಮನ್ನ ಪರಿಷ್ಕರಿಸಿದೆ. ನಿಮ್ಮನ್ನ ಭವ್ಯವಾದ ವಜ್ರವನ್ನಾಗಿ ಮಾಡ್ತಾ ಇದೆ. ಈ ಪ್ರತಿಕ್ರಿಯೆಯನ್ನ ನೋವಿನಿಂದ ಕೂಡಿರುತ್ತೆ. ಆದರೂ ಕೂಡ ಭವಿಷ್ಯಕ್ಕೆ ಇದು ತುಂಬಾ ದೊಡ್ಡದಾದ ಅವಶ್ಯಕವಾಗಿರುವಂತಹ ಪರೀಕ್ಷೆಯಲ್ಲಿ ನೀವು ಯಶಸ್ವಿಯಾದಂತಹ ದಿನ. ನಿಮ್ಮ ಮುಂಬರುವಂತಹ ಯಾವುದೇ ಸವಾಲಿಗೆ ನೀವು ತಲೆ ಬಾಗಬೇಕಾಗುತ್ತದೆ.
ಎಷ್ಟೇ ದೊಡ್ಡ ಶತ್ರುವಾಗಿದ್ದರೂ ಕೂಡ ನಿಮ್ಮ ಮುಂದೆ ನಿಮ್ಮ ಧೈರ್ಯಕ್ಕೆ ಗುಲಾಮರಾಗಬೇಕಾಗುತ್ತದೆ. ಈ ದಿನಕ್ಕೆ ನೀವು ಸಿದ್ಧರಾಗಿರಿ. ದೈಹಿಕವಾಗಿ ಮಾನಸಿಕವಾಗಿ ಮಾತ್ರವಲ್ಲದೆ ನಿಮ್ಮ ಜೀವನದಲ್ಲಿ ನಿಮ್ಮ ಮೇಲಿನ ನಂಬಿಕೆಯನ್ನು ಎಂದಿಗೂ ಕೂಡ ಕಳೆದುಕೊಳ್ಬೇಡಿ. ನಿಮ್ಮ ಉತ್ಸಾಹ ಮತ್ತು ಯೌವನದ ಶಕ್ತಿಯನ್ನು ಮತ್ತೆ ಜಾಗೃತಗೊಳಿಸುವಂತಹ ಸಮಯ. ಈಗ ವಿಶ್ರಾಂತಿ ಪಡೆಯುವಂತಹ ಸಮಯವಲ್ಲ, ಆತ್ಮಾವಲೋಕನ ಮಾಡಿಕೊಳ್ಳುವ ಮತ್ತು ಭವಿಷ್ಯಕ್ಕಾಗಿ ಹೊಸ ಗುರಿಯನ್ನು ಹೊಂದಿಸುವಂತಹ ಸಮಯ. ನಿಮ್ಮ ಭಕ್ತಿ ಮತ್ತು ಧೈರ್ಯವನ್ನು ದ್ವಿಗುಣಗೊಳಿಸಿ ನಿಮ್ಮ ನೆಚ್ಚಿನ ದೇವತೆಗೆ, ವಿಶೇಷವಾಗಿ ಹನುಮಂತನಿಗೆ ಪ್ರಾರ್ಥನೆ ಮಾಡಬೇಕು. ಅವನ ಶಕ್ತಿ ಮತ್ತು ಧೈರ್ಯವು ಪರ್ವತದಂತೆ ನಿಮ್ಮೊಂದಿಗೆ ನಿಲ್ಲುತ್ತದೆ. ಅದು ನಿಮ್ಮ ಭಯವನ್ನು ಸಂಪೂರ್ಣವಾಗಿ ತೆಗೆದುಹಾಕುತ್ತದೆ. ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಮಾಡುವುದು, ನಿಮ್ಮೊಂದಿಗೆ ನೀವು ಸಮಯವನ್ನು ಕಳೆಯುವುದು ಅತ್ಯುತ್ತಮ. ನಿಮ್ಮ ಮನಸ್ಸಿನಲ್ಲಿರುವಂತಹ ಗೊಂದಲಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ನಿಮ್ಮ ಆಲೋಚನೆಗಳಿಗೆ ಸ್ಪಷ್ಟತೆಯನ್ನು ತಂದುಕೊಳ್ಬೇಕು. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಇದು ನಿಮಗೆ ಬಹಳಷ್ಟು ಸಹಾಯವನ್ನು ಮಾಡುವಂತಹ ಸಂದರ್ಭ. ಇಲ್ಲಿಯವರೆಗೆ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದವರಿಗೆ ನಾಳೆ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುವಂತೆ, ನಿಮ್ಮನ್ನು ತಪ್ಪು ಅರ್ಥ ಮಾಡಿಕೊಂಡವರು ನಾಳೆ ನಿಮ್ಮ ಶ್ರೇಷ್ಠತೆಯನ್ನು ಹೊಗಳುವಂತೆ ನಿಮ್ಮ ಮಾತು ಮತ್ತು ಕಾನೂನಾತ್ಮಕವಾದ ದಿನಗಳು ಹತ್ತಿರದಲ್ಲಿ ಬರ್ತಾ ಇದೆ. ಒಟ್ಟಾರೆಯಾಗಿ ನಿಮ್ಮ ಹೆಸರು ಮತ್ತು ಖ್ಯಾತಿ ಎಲ್ಲ ದಿಕ್ಕುಗಳಲ್ಲಿ ಕೂಡ ಹರಡುವಂತಹ ಸಮಯ ಈಗ ಪ್ರಾರಂಭವಾಗುತ್ತೆ. ಏಪ್ರಿಲ್ 1ರಿಂದ 6ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ಈ ಪ್ರಪಂಚದಲ್ಲಿ ಹಣವಿದ್ದರೆ ಮಾತ್ರ ಎಲ್ಲರೂ ಕೂಡ ಬೆಲೆ ಕೊಡ್ತಾರೆ. ಅಂಥದ್ರಲ್ಲಿ ನೀವು ಹಣ ಮತ್ತು ಗೌರವ, ಖ್ಯಾತಿ, ಸ್ಥಾನಮಾನ, ಉತ್ತಮವಾದ ಹೆಸರು, ನೆಮ್ಮದಿ, ಶಾಂತಿ ಎಲ್ಲವನ್ನ ಪಡೆದುಕೊಳ್ಬೇಕು ಅಂತ ಆಸೆ ಪಡ್ತಿದ್ದೀರಾ. ಆ ಆಸೆಯನ್ನ ಪೂರ್ಣಗೊಳಿಸಲಿಕ್ಕೆ ಸಾಕಷ್ಟು ರೀತಿಯ ಪರಿಶ್ರಮ, ಕಷ್ಟವನ್ನ ನಿರ್ವಹಿಸುವಂತಹ ಸಾಮರ್ಥ್ಯ ಕೂಡ ಬೇಕಾಗುತ್ತೆ. ಒಟ್ಟಾರೆಯಾಗಿ ತಾಳ್ಮೆಯಿಂದ ಎಲ್ಲ ಸಮಯದ ಕಷ್ಟವನ್ನ ಎದುರಿಸಿ ಧೈರ್ಯದಿಂದ ನಿಂತು ನಿಮ್ಮ ಸಮಯಕ್ಕಾಗಿ ಕಾಯಿರಿ. ಗಮನಿಸಿ, ಕತ್ತಲೆ ಹೆಚ್ಚು ದಟ್ಟವಾಗಿದ್ದಷ್ಟು ಮುಂಬರುವಂತಹ ಸೂರ್ಯೋದಯವು ಪ್ರಕಾಶಮಾನವಾಗಿರುತ್ತದೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಸೂರ್ಯೋದಯವು ಬರುತ್ತದೆ. ಆ ಬೆಳಕು ನಿಮಗಾಗಿ ಕಾಯುತ್ತಿದೆ. ಆ ಬೆಳಕಿನಲ್ಲಿ ನಿಮ್ಮ ಎಲ್ಲ ಕಷ್ಟಗಳು ಕರಗುತ್ತವೆ, ನಿಮ್ಮ ಎಲ್ಲ ದುಃಖಗಳು ಮಾಯವಾಗುತ್ತದೆ. ಈ ನಂಬಿಕೆಯೊಂದಿಗೆ, ಈ ಧೈರ್ಯದಿಂದ ಮುಂದುವರಿಯಿರಿ. ನಿಮ್ಮ ಮೇಲೆ ನಂಬಿಕೆ ಇಡಿ. ನೀವು ಇಲ್ಲಿಯವರೆಗೆ ತೋರಿಸಿದಂತಹ ಧೈರ್ಯ ಮತ್ತು ನಂಬಿಕೆಯು ಭವಿಷ್ಯದಲ್ಲಿ ನಿಮಗೆ ದಾರಿ ತೋರಿಸುತ್ತದೆ. ನೀವು ಯಾವುದೇ ರೀತಿಯ ಕಷ್ಟಗಳನ್ನು ಕೂಡ ಎದುರಿಸಲು ನಿಮಗೆ ಆತ್ಮವಿಶ್ವಾಸ ಕೂಡ ದೊರೀತಾ ಹೋಗುತ್ತೆ. ಇನ್ನು ಮುಂದೆ ಯಶಸ್ಸು ಖಂಡಿತವಾಗಿ ನಿಮ್ಮದಾಗುತ್ತೆ. ಆತ್ಮವಿಶ್ವಾಸದಿಂದ ಪ್ರತಿ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಯಶಸ್ಸು ನಿಮ್ಮ ಪಾದಗಳಿಗೆ ಮುತ್ತಿಡುತ್ತದೆ. ನೀವು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಕೂಡ ಅದರ ಮೇಲೆ ಸಂಪೂರ್ಣವಾದ ನಂಬಿಕೆಯನ್ನು ಹೊಂದಿರಿ. ನಿಮ್ಮ ನಿಸ್ಸಂದೇಹದಿಂದ, ಧೈರ್ಯದಿಂದ ಮುನ್ನಡೆದರೆ ಯಶಸ್ಸು ನಿಮ್ಮ ಹತ್ತಿರ ಬರುತ್ತದೆ. ಅಂದರೆ ನೀವು ತೋರಿಸಿದಂತಹ ನಂಬಿಕೆಗೆ ಜಗತ್ತು ತಲೆಬಾಗಬೇಕಾಗುತ್ತದೆ. ನಿಮ್ಮ ಮನೆಯಲ್ಲಿ ಸಂಪತ್ತು ಅಳಿಯಲ್ಪಡುತ್ತದೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸದಾಚಾರ ಫಲ ನೀಡುತ್ತದೆ. ನಿಮ್ಮ ಮನೆಯಲ್ಲಿ ಆರ್ಥಿಕ ಮತ್ತು ಕೌಟುಂಬಿಕವಾಗಿ ಯೋಗಕ್ಷೇಮಗಳು ಅದ್ಭುತವಾಗಿರುವಂತಹ ಸಮಯ ಈಗ ಶುರುವಾಗ್ತಾ ಇರೋದ್ರಿಂದ ನಿಮ್ಮನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯವಿಲ್ಲ. ಇದರ ಜೊತೆಗೆ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಹೊಸ ವ್ಯಕ್ತಿಗಳ ಆಗಮನ, ವಿಶೇಷವಾದ ಪರಿಚಯ, ದೀರ್ಘಕಾಲದವರೆಗೂ ಕೂಡ ನಿಮಗೆ ಶಕ್ತಿ ನೀಡುವಂತಹ ಸಮಯ. ಒಟ್ಟಾರೆಯಾಗಿ ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಅಕಸ್ಮಾತ್ ಆಗಿ ಬರುತ್ತಿರುವಂತಹ ವ್ಯಕ್ತಿಗಳು ಭವಿಷ್ಯದ ದೊಡ್ಡ ಬದಲಾವಣೆಗೆ ಕಾರಣವಾಗ್ತಾರೆ. ಜ್ಯೋತಿಷ್ಯದಲ್ಲಿ ಹೇಳಲಾಗುವ ಪ್ರಕಾರ ನಿರ್ದಿಷ್ಟವಾದ ಅಕ್ಷರದಿಂದ ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಎ ಅಕ್ಷರದಿಂದ ಪ್ರಾರಂಭವಾಗುವಂತಹ ಈ ವ್ಯಕ್ತಿ ಸಾಮಾನ್ಯವಾದ ಪರಿಚಯವಾಗಿರದೆ ವಿಧಿಯೇ ನಿಮ್ಮ ಬಳಿ ಕಳಿಸಿದಂತಹ ಒಬ್ಬ ಮಾರ್ಗದರ್ಶಕರಂತೆ ಇರಬಹುದು. ಆರಂಭದಲ್ಲಿ ಈ ಸಣ್ಣ ಪರಿಚಯ ಮಾತುಕತೆ, ಕೆಲಸದ ಸಂಬಂಧ ಅಥವಾ ಸ್ನೇಹದ ರೂಪದಲ್ಲಿ ಶುರುವಾಗಬಹುದು. ಆದರೆ ನಿಧಾನವಾಗಿ ನೀವು ಗಮನಿಸ್ತೀರಾ, ಅವರ ಮಾತುಗಳು, ಸಲಹೆಗಳು ಮತ್ತು ಅವರ ಸಾನ್ನಿಧ್ಯ ನಿಮ್ಮ ಮನಸ್ಸಿಗೆ ಧೈರ್ಯ ಮತ್ತು ಹೊಸ ಆತ್ಮವಿಶ್ವಾಸವನ್ನ ನೀಡುತ್ತದೆ. ಈ ಹೊಸ ವ್ಯಕ್ತಿ ಬಂದ ನಂತರ ಈ ರಾಶಿಯವರ ಮನಸ್ಥಿತಿಯಲ್ಲಿ ದೊಡ್ಡ ಬದಲಾವಣೆ ಕಂಡು ಬರುತ್ತೆ. ಇದುವರೆಗೆ ಮನಸ್ಸಿನಲ್ಲಿದ್ದಂತಹ ಅನುಮಾನಗಳು, ಆತಂಕಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ನೀವು ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದೂಡಿದಂತಹ ಕೆಲಸವನ್ನ ಪ್ರಾರಂಭಿಸಲು ಪ್ರೇರೇಪಣೆ ಸಿಗುತ್ತೆ. ವಿಶೇಷವಾಗಿ ಉದ್ಯೋಗ, ವ್ಯವಹಾರ ಮತ್ತು ಆರ್ಥಿಕ ವಿಚಾರಗಳಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನೇರವಾಗಿ ಸಹಾಯ ಮಾಡದೇ ಇದ್ರೂ ಸರಿಯಾದ ಸಮಯದಲ್ಲಿ ನೀಡುವಂತಹ ಒಂದು ಸಲಹೆ ನಿಮ್ಮ ಭವಿಷ್ಯವನ್ನ ಉತ್ತಮವಾದ ದಿಕ್ಕಿಗೆ ತಳ್ಳಬಹುದು. ಆದ್ದರಿಂದ ಖಂಡಿತವಾಗಿ ಮೇಷರಾಶಿಯವರು ಸಹಜವಾಗಿ ನಾಯಕತ್ವದ ಗುಣವನ್ನ ಹೊಂದಿರ್ತಾರೆ. ಆದರೆ ಕೆಲವೊಮ್ಮೆ ಅಹಂಕಾರ ಮತ್ತು ಒಂಟಿತನದ ಭಾವನೆಗಳಿಂದ ತಮ್ಮ ಭಾವನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳೋದಿಲ್ಲ. ಈ ಹೊಸ ವ್ಯಕ್ತಿ ನಿಮ್ಮೊಳಗೆ ಆ ಗೋಡೆಯನ್ನು ನಿಧಾನವಾಗಿ ಹೊಡೆಯುತ್ತಾರೆ. ನೀವು ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವಂತಹ ವಿಶ್ವಾಸದ ವ್ಯಕ್ತಿಯಾಗಿ ಅವರು ಬೆಳೆಯುತ್ತಾರೆ. ಅವರೊಂದಿಗೆ ಮಾತನಾಡಿದ ನಂತರ ನಿಮ್ಮ ಮನಸ್ಸಿಗೆ ಶಾಂತಿ ಖಂಡಿತವಾಗಿ ದೊರೆಯುತ್ತೆ. ಇದು ಕೇವಲ ಸ್ನೇಹವಲ್ಲ, ಆತ್ಮೀಯತೆಯ ಬಂಧವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ.
ಒಟ್ಟಾರೆಯಾಗಿ ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಅದ್ಭುತವಾದ ಸಮಯ. ಕುಟುಂಬ ಜೀವನದಲ್ಲಿ ಈ ಒಳ್ಳೆಯ ಒಂದು ವಿಶೇಷವಾದ ಬದಲಾವಣೆಯನ್ನು ತರ್ತಾರೆ. ಮನೆಯಲ್ಲಿ ಇರ್ತಕ್ಕಂತಹ ಕಲಹಗಳು ಕಡಿಮೆ ಆಗಬಹುದು. ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಹೆಚ್ಚು ಸ್ಪಷ್ಟವಾಗಿರುತ್ತದೆ. ಕೆಲವರಿಗೆ ಈ ವ್ಯಕ್ತಿ ಮದುವೆ ಯೋಗಕ್ಕೂ ಕೂಡ ಕಾರಣವಾಗಬಹುದು ಅಥವಾ ಈಗಿರುವ ಸಂಬಂಧವನ್ನು ಗಟ್ಟಿಗೊಳಿಸುವಂತಹ ಪಾತ್ರವನ್ನು ವಹಿಸಬಹುದು. ವಿಶೇಷವಾಗಿ ಕಳೆದ ಕೆಲವು ವರ್ಷಗಳಿಂದ ಅನುಭವಿಸಿದಂತಹ ನಿರಾಸೆ ಮತ್ತು ವಿಫಲತೆಗಳ ನಂತರ ಈ ವ್ಯಕ್ತಿ ನಿಮ್ಮ ಆಸೆಯ ಬೆಳಕಾಗಿ ಕಾಣಬಹುದು. ಆದರೆ ಸಿಂಹ ರಾಶಿಯವರು ಒಂದು ವಿಶೇಷವಾದ ಮನಸ್ಸಿನಲ್ಲಿ ಗಮನ ಇಟ್ಕೊಳ್ಬೇಕಾಗಿರುವಂಥದ್ದು, ಹೊಸ ವ್ಯಕ್ತಿಯ ಮೇಲೆ ತಕ್ಷಣವೇ ನಂಬಿಕೆಯನ್ನು ಇಡೋದಕ್ಕಿಂತ ಸಮಯ ತೆಗೆದುಕೊಂಡು ಅವರನ್ನು ನಂಬಬೇಕು. ಎಂ ಅಕ್ಷರದ ವ್ಯಕ್ತಿ ನಿಮಗೆ ಆಧ್ಯಾತ್ಮಿಕವಾಗಿ ನೋಡಿದರೆ ಈ ವ್ಯಕ್ತಿಯ ಆಗಮನ ನಿಮ್ಮ ಜೀವನದ ಕರ್ಮ ಫಲಗಳ ಮೇಲೆ ಒಂದು ಭಾಗವಾಗಿರಬಹುದು. ನೀವು ಹಿಂದೆ ಮಾಡಿದಂತಹ ಒಳ್ಳೆಯ ಕಾರ್ಯಗಳ ಫಲವಾಗಿ ದೇವರು ನಿಮಗೆ ಸಂಪೂರ್ಣವಾಗಿ ಆಶೀರ್ವಾದನ ಮೂಲಕ ನಿಮಗೆ ಅವರನ್ನು ಕಳಿಸ್ತಾ ಇರಬಹುದು. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಎ ಅಕ್ಷರದ ವ್ಯಕ್ತಿ ನಿಮ್ಮ ಬಾಳಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕತ್ತಲೆ ಗೊಂದಲಗಳನ್ನು ದೂರ ಮಾಡಿ ನೆಮ್ಮದಿಯನ್ನು ತಂದು ಕೊಡ್ತಕ್ಕಂಥ ವಿಶೇಷವಾದ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ವಿಶೇಷವಾದ ವ್ಯಕ್ತಿಯಾಗಿ ಪರಿಣಾಮಕಾರಿಯಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಯ ಭಾಗ್ಯವನ್ನು ಇನ್ನಷ್ಟು ಬಲಪಡಿಸ್ತಾ ಹೋಗ್ತಾರೆ. ನಿಮ್ಮ ಜೀವನಕ್ಕೆ ಬಂದಾಗ ಹೊಸ ವ್ಯಕ್ತಿಯನ್ನು ಕೇವಲ ಪರಿಚಯವಾಗಿ ಅಲ್ಲದೆ ಹೊಸ ಅಧ್ಯಾಯದ ಆರಂಭವಾಗಿ ನೋಡಬೇಕು. ಅವರಿಗೆ ಗೌರವವನ್ನು ಕೊಡಬೇಕು. ಅವರ ಪ್ರತಿಯೊಂದು ಮಾರ್ಗದರ್ಶನವನ್ನು ಅನುಸರಿಸಬೇಕು. ಆ ವ್ಯಕ್ತಿ ದೊಡ್ಡ ಬಿಸ್ನೆಸ್ ಮೆನ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರ್ಬೋದು ಅಥವಾ ಹಣಕಾಸಿನಲ್ಲಿ ಶ್ರೀಮಂತ ಆಗಿರಬಹುದು. ಅವರಿಗೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಯಾವ ರೀತಿ ನಿರ್ವಹಿಸಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು ಎನ್ನುವಂತಹ ಎಲ್ಲ ರೀತಿಯ ಜಾಣ್ಮೆ ಇರೋದ್ರಿಂದ ಅವರ ಜೊತೆ ನೀವು ಸೇರಿದಾಗ ನಿಮ್ಮ ಬಾಳಿನಲ್ಲಿ ಇರ್ತಕ್ಕಂಥ ತೊಂದರೆಗಳು ಗೊಂದಲಗಳನ್ನು ಕೂಡ ದೂರ ಮಾಡ್ಕೊಳ್ತೀರಾ. ಸ್ಪಷ್ಟವಾದ ಚಿತ್ರಣ ನಿಮ್ಮ ಮನಸ್ಸಿನಲ್ಲಿ ಮೂಡೋದಕ್ಕೆ ಸಾಧ್ಯವಾಗುತ್ತೆ. ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಶ್ರೀಮಂತಿಕೆ ಬರುತ್ತದೆ. ನೀವು ಉತ್ತಮವಾಗಿರುವಂತಹ ಅವಕಾಶಗಳನ್ನು ಸ್ವೀಕರಿಸ್ತಾ ಹೋಗ್ತೀರಾ. ಖಂಡಿತವಾಗಿ ಮೇಷರಾಶಿಯವರೇ, ಇದು ನಿಮ್ಮ ಜೀವನಕ್ಕೆ ಟರ್ನಿಂಗ್ ಪಾಯಿಂಟ್ ಆಗಿ ಉಳಿಯುವಂತಹ ಸಾಧ್ಯತೆ ಇದೆ. ನಿಮ್ಮ ಮನಸ್ಸನ್ನು ನೀವು ತೆರೆಯಬೇಕು ಅಷ್ಟೇ. ಖಂಡಿತವಾಗಿ ಈ ಸಂದರ್ಭದಲ್ಲಿ ಈ ರಾಶಿಯವರ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಆರಂಭವಾಗುವಂತಹ ಪರಿಚಯ ಸಾಮಾನ್ಯವಾದ ಘಟನೆ ಅಲ್ಲವೇ ಅಲ್ಲ. ನೀವು ಖಂಡಿತವಾಗಿ ಶ್ರಮಜೀವಿಗಳಾಗಿರ್ತೀರಾ. ಜವಾಬ್ದಾರಿಯುತವಾಗಿ ಜೀವನವನ್ನು ಕಟ್ಟಿಕೊಳ್ತೀರಾ. ನಿಮ್ಮ ಜೊತೆಗೆ ಆ ವ್ಯಕ್ತಿಯ ಒಂದು ಪರಿಚಯ ಸೇರಿದಾಗ ನಿಮ್ಮಿಬ್ಬರ ಅದೃಷ್ಟ ವಜ್ರದಂತೆ ಒಳೆಯೋದಕ್ಕೆ ಶುರುವಾದಾಗ ನೀವು ಕುಳಿತುಕೊಂಡೇ ಶ್ರೀಮಂತರಾಗುವಂತಹ ಯೋಗವನ್ನು ಬರಮಾಡ್ಕೊಳ್ತೀರಾ. ಈ ವಿಶೇಷವಾದ ಮಾಹಿತಿ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ವಿಶೇಷತೆಯನ್ನು ತುಂಬಿರುವಂತಹ ಶಕ್ತಿಯುತವಾಗಿರುವಂತಹ ಪ್ರಯೋಜನಕಾರಿ ಸಮಯವನ್ನು ಸೃಷ್ಟಿ ಮಾಡಿಕೊಡುತ್ತೆ. ಈ ಒಂದು ಸಂದರ್ಭವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ನಿಮ್ಮ ಜೀವನದ ಕ್ಷೇತ್ರದ ಮೇಲೆ ಯಶಸ್ಸನ್ನು ಸಾಧಿಸೋಕೆ ಸರಿಯಾದ ಸಮಯ ಪ್ರಾರಂಭವಾಗ್ತಾ ಇದೆ. ಆ ವ್ಯಕ್ತಿಗೆ ಗೌರವವನ್ನು ಕೊಡಿ ಮತ್ತು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬೆಳಕನ್ನು ತಂದುಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಎಲ್ಲ ಕಾರ್ಯಗಳು ಯಶಸ್ವಿಯಾಗಲಿ ಅಂತ ಹಾರೈಸ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.